ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಅಡಿಸನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿದ್ದೀನಿ, ಪ್ಲೀಸ್ ಬೈಕೋಬೇಡಿ. ಮೊದಲಿಗೆ ಇವತ್ತು ಅಂದರೆ ನಿನ್ನೆ ಆಷಾಢದ ಶುಕ್ರವಾರ ಇತ್ತಲ್ವ, ಮೊದಲನೇ ಶುಕ್ರವಾರ ಸಿಹಿ ಮತ್ತು ಖಾರದ ಪೊಂಗಲ್ ಮಾಡಿದೆ. ಅದು ಯಾವ ಥರ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ 1 ಗ್ಲಾಸು ಅಕ್ಕಿ, ಹೆಸರುಬೇಳೆ 3/4 ಗ್ಲಾಸ್ ಅಷ್ಟು ತೊಗೊಂಡು, ಹೆಸರುಬೇಳೆನ ಸುಮ್ಮನೆ ಸ್ವಲ್ಪ ಹುರ್ಕೊಂಡು ಅಕ್ಕಿ ಮತ್ತು ಹೆಸರುಬೇಳೆ ಈ ಎರಡಕ್ಕೂ ಸೇರಿ ನಾನು 4 ಗ್ಲಾಸ್ ನೀರು ಹಾಕಿ ಕುಕ್ಕರ್ಗೆ ಇಡ್ತಿದ್ದೀನಿ. ನಾನು ಒಂದೇ ಸಲಿನ ಈ ಅಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಡು ಎರಡಕ್ಕೂ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಇಲ್ಲೊಂದು ನಾನು 3 ವಿಸಿಲ್ ತರಿಸ್ಕೊಂಡೆ. ಬನ್ನಿ ಮೊದಲಿಗೆ ಖಾರದ ಪೊಂಗಲ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಕರಿಬೇವು, ಗೋಡಂಬಿ, ಶುಂಠಿ, ಒಣಮೆಣಸಿನಕಾಯಿ, ತುಪ್ಪ, ಮೆಣಸು ಹಾಗೆ ಜೀರಿಗೆ. ಬನ್ನಿ ಇದನ್ನು ಒಗ್ಗರಣೆ ಕೊಟ್ಕೊಂಬಿಡೋಣ. ಅದು ಕುಕ್ಕರ್ ಕೂಲಾಗೋ ಒಳಗಡೆ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಕೋಬೇಕು. ತುಪ್ಪ ಮೊದಲಿಗೆ ಗೋಡಂಬಿ ಹಾಕ್ಕೊಳ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಲಿ, ಫುಲ್ ಬ್ರೌನ್ ಏನು ಬೇಡ, ಈ ಥರ ಇರಲಿ ಸಾಕು. ಬನ್ನಿ ಈಗ ನಾನು ಎಲ್ಲ ಒಂದೇ ಸಲ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಪೆಪ್ಪರು ಈ 3 ಒಂದೇ ಸಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋ ಒಳಗಡೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನನ್ನ ಚಾನಲ್ನ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೂಡ ಕೊಟ್ಬಿಡಿ. ಬನ್ನಿ ಇದು ಫ್ರೈ ಆಗ್ತಿದೆ ಅಲ್ವ, ಈಗ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಇದೊಂದು ಸ್ವಲ್ಪ ಒಂದು ಚಿಟಪಟ ಅನ್ನಲಿ ಅಷ್ಟೊಳಗಡೆ ಶುಂಠಿನ ತುರ್ಕೊಂಬಿಟ್ಟೆ. ಶುಂಠಿನ ತುರ್ಕೊಂಡು ಒಂದು ಅರ್ಧ ಅಷ್ಟು ಶುಂಠಿ ಹಾಕ್ತಿದ್ದೀನಿ. ಈ ಒಗ್ಗರಣೆ ಬಿಸಿ ಇರುತ್ತಲ್ವ, ಇದಕ್ಕೆ ಈ ಶುಂಠಿ ತುರಿದಿರೋದನ್ನ ಹಾಕ್ಕೊಂಬಿಡ್ತೀನಿ. ಈಗ ಹಾಕ್ಕೊಂಡು ಒಂದು ಲೈಟಾಗಿ 1, 2 or 3 ಸೆಕೆಂಡ್ಸ್ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಇಲ್ಲಿ ಒಗ್ಗರಣೆ ರೆಡಿ ಆಯ್ತಲ್ವಾ, ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ತುಪ್ಪ ಬಿಸಿ ಇರುತ್ತೆ, ಸೊ ಈ ತಡ ಅಂಟೋ ಚಾನ್ಸಸ್ ಇರುತ್ತೆ ಶುಂಠಿ, ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಬನ್ನಿ ಇಲ್ಲಿ ನಮ್ಮ ಕುಕ್ಕರ್ ಈಗ ಕೂಲ್ ಆಗಿದೆ, ನೋಡೋಣ. ಓಪನ್ ಮಾಡ್ತಿದ್ದೀನಿ. ನೋಡಿದ್ರಾ, ನಾನು ಇಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಈಗ ಇದು ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ನಾನು ಒಂದು ಅರ್ಧದಷ್ಟನ್ನು ಒಂದು ಸೈಡಿಗೆ ತೊಗೊಳ್ತಿದ್ದೀನಿ, ಅಂದರೆ ಅದನ್ನು ಸಿಹಿ ಪೊಂಗಲ್ ಮಾಡೋಣ. ಈಗ ಇನ್ನು ಅರ್ಧದಷ್ಟಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇದಕ್ಕೆ. ಈಗ ಅಂದರೆ ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಇದನ್ನು ಒಂದೇ ಸಲ ಎರಡಕ್ಕೂ ಮಾಡ್ಕೊಂಬಿಡ್ಬೋದು ಅಂತ. ಬಲಿ ಇನ್ನು ಸಾಕಾಗಲ್ಲ, ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ತೀನಿ ನೀರು. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನು ಈ ಮಿಕ್ಸ್ ಮಾಡ್ಕೊಳ್ಳೋಷ್ಟೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಈಗ ಒಗ್ಗರಣೆ ಆಗಿದೆ ಅಲ್ವಾ, ಲೋ ಫ್ಲೇಮಲ್ಲಿ ಬೇಯ್ತಿತ್ತು. ಸೊ ಈ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ನಮ್ಮ ಖಾರದ ಪೊಂಗಲ್ ರೆಡಿ ಆಯಿತು. ಈಗ ಇದಕ್ಕೆ ಮೈನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಇದಕ್ಕೆ ಚೆನ್ನಾಗಿರುತ್ತೆ. ಹಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಬಿಸಿ ಬಿಸಿಯಾದ ರುಚಿಯಾದ ಪೊಂಗಲ್ ರೆಡಿ ಆಗೋಯಿತು. ಬನ್ನಿ ಎಲ್ಲ ಕ್ಲೀನಾಗಿ ಕಲಿಸ್ದೆ. ನೋಡಿ ಇಷ್ಟೇ, ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ, ಮಕ್ಕಳಿಗೂ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಬನ್ನಿ ಇಲ್ಲಿ ನಾವು ಸಿಹಿ ಪೊಂಗಲ್ ಮಾಡೋಣ. ಸ್ವಲ್ಪ ತುಪ್ಪ, ಗೋಡಂಬಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಹಂಗೆ ದ್ರಾಕ್ಷಿನೂ ಸೇರಿಸ್ಕೊಳ್ಳೋಣ. ಬನ್ನಿ ಈಗ ನಾನು ದ್ರಾಕ್ಷಿ ಸೇರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ ರೀ ಹೆಸರುಬೇಳೆಯಲ್ಲಿ ಮಾಡಿದ್ರೆ ಅಂತೂ. ಅಂದರೆ ನಾವು ಪೊಂಗಲಲ್ಲೇ ತುಂಬ ಸಲ ಅಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಮಾಡ್ತಾ ಇರ್ತೀವಿ. ಇದೊಂಥರ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಈಗ ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟ ಆಯ್ತಲ್ವ. ಈಗ ನಾವು ತೆಗೆದಿಟ್ಟಂತಹ ಅನ್ನ ಏನಿತ್ತು, ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸಿರೋ ಅನ್ನ, ಅದನ್ನು ಹಾಕ್ಕೊಳ್ತಿದ್ದೀನಿ. ಎಲ್ಲ ಹಾಕ್ಕೊಂಡು ಕಲಿಸ್ದೆ. ಇದು ಗಟ್ಟಿಯಾಗಿದೆ ಅಲ್ವ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಈಗ. ಬನ್ನಿ ಇಲ್ಲಿ ನಾನು 1 ಗ್ಲಾಸ್ 3/4 ಗ್ಲಾಸಷ್ಟು ಹಾಕಿದೆ ನೀರು. ಹಾಕ್ಬಿಟ್ಟು ಎಲ್ಲ ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈಗ ಕುದಿಯೋಕ್ಕೆ ಲೈಟಾಗಿ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಇವಾಗ ನಾವು ಕುಟ್ಟಿದಂತಹ ಬೆಲ್ಲ ಹಾಕ್ಕೊಳ್ಳೋಣ. ನನ್ನ ಹತ್ರ ಪೌಡ್ರ್ ಇತ್ತು, ಬೆಲ್ಲದ ಪೌಡ್ರ್ ಹಾಕ್ಕೊಂಡೆ.
ಬಟ್ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಬನ್ನಿ ಪೌಡ್ರ್ ಇತ್ತಲ್ವ, ಬೆಲ್ಲದ ಪೌಡ್ರ್ ಅದನ್ನೇ ಹಾಕ್ಕೊಂಡೆ. ಇಲ್ಲೊಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಂಥ ಹಸಿ ಕೊಬ್ಬರಿ, ಇದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಕಡಿಮೆ ಹುರಿಯಲ್ಲೇ ಮಾಡ್ಕೊಳ್ಳಿ ಇದನ್ನೆಲ್ಲನೂ. ನೋಡ್ದೆ ತುರಿದಿರೋ ಬೆಲ್ಲ ಹಾಕಿದ್ದಕ್ಕೆ, ಅಂದರೆ ಪೌಡ್ರ್ ಬೆಲ್ಲ ತಂದು ಹಾಕಿದ್ದಕ್ಕೆ ಕಲರ್ ಚೇಂಜ್ ಆಗಿದೆ. ಉಂಟೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬನ್ನಿ ಎಲ್ಲ ಚೆನ್ನಾಗಿ ಕುದೀತಿದಲ್ವ, ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ತುಂಬ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಸಿಂಪಲ್ಲಾಗಿ ಬೇಗ ಆಗೋಗುವಂಥ ಈ ಪೊಂಗಲ್ ರೆಡಿ ಆಗೋಯ್ತು. ಇದಕ್ಕೂ ತುಪ್ಪ ಬೇಕಲ್ವಾ, ತುಪ್ಪ ಹಾಕೋಣ ಬನ್ನಿ. ತುಪ್ಪ ಈ ಸ್ವೀಟಿಗೆ ಆಗಲಿ ಕೆಲವೊಂದು ಐಟಮ್ಸ್ಗೆಲ್ಲ ತುಪ್ಪ ಚೆನ್ನಾಗಿ ಬಿದ್ರೇ ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಫೀಲು. ಸೊ ಹಾಗಾಗಿ ತುಪ್ಪ ಹಾಕ್ಕೊಳ್ತೀನಿ. ರೆಡಿ ಆಯಿತು ಈಗ ನಮ್ಮ ಸ್ವೀಟ್ ಆ್ಯಂಡ್ ಖಾರದ ಪೊಂಗಲ್. ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಕಮೆಂಟ್ಸ್ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.